ದಿನಾಚರಣೆ ದಿವಸ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಂಭ್ರಮದ ವಿಚಾರ. ಶಿಕ್ಷಕರಿಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ, ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ಎಲ್ಲರ ಶ್ರಮವೂ ಅಗತ್ಯ ಇದೆ ಅನ್ನೋದನ್ನ ನೆನಪು ಮಾಡಿಕೊಂಡು, ನೋವಿನ ಸಂಗತಿ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿರುವ ಕುಂದಾಪುರದ ಜೂನಿಯರ್ ಕಾಲೇಜಿನ ಶಿಕ್ಷಕರೊಬ್ಬರಿಗೆ ಕೊಟ್ಟಿರುವಂತಹ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನ ಶಿಕ್ಷಣ ಇಲಾಖೆ, ಅದರಲ್ಲೂ ಕರ್ನಾಟಕ ಸರ್ಕಾರ ತಡೆ ಹಿಡಿದಿದ್ದು ಅತ್ಯಂತ ಆಶ್ಚರ್ಯಕರಾಗಿತ್ತು. ಅದನ್ನ ಏನಂತ ಅಧ್ಯಯನ ಮಾಡ್ತಾ ಹೋದ್ರೆ, ಕುಂದಾಪುರದಲ್ಲಿ ರಾಜ್ಯ ಸರ್ಕಾರದ ಆದೇಶವನ್ನ ಪಾಲಿಸಿದಂತ ಪ್ರಕರಣದಲ್ಲಿ ಆ ಶಿಕ್ಷಕ ರಾಮಕೃಷ್ಣ ಅನ್ನುವರಿಗೆ ಶಿಕ್ಷಕ ಪ್ರಶಸ್ತಿಯನ್ನ ತಡೆ ಹಿಡಿಯಲಾಗಿದೆ, ನಿರಾಕರಿಸಲಾಗಿದೆ ಅನ್ನುವಂಥ ವ್ಯಾಪಕವಾದಂಥ ಸುದ್ದಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ದಿಗ್ಭ್ರಮೆಯ ವಾತಾವರಣವನ್ನ ಮತ್ತು ನೋವಿನ ವಾತಾವರಣವನ್ನು ಉಂಟು ಮಾಡಿದೆ. ನಾನು ಶಿಕ್ಷಣ ಇಲಾಖೆ ಸಚಿವರಿಗೆ ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಕೇಳ್ತಾ ಇರೋದು, ಆ ಹಿಜಾಬ್ ಪ್ರಕರಣದಲ್ಲಿ ಸಮವಸ್ತ್ರಕ್ಕೆ ಸಮಾನ ಉಡುಪುಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಸರ್ಕಾರದ ಅಂದಿನ ಆದೇಶವನ್ನ ಸರ್ಕಾರಿ ಅಧಿಕಾರಿಯಾಗಿ ಶಿಕ್ಷಕರು ಪಾಲಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತಹ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ, ಸಂವಿಧಾನದ ಆಶಯಗಳನ್ನು ಉಲ್ಲೇಖ ಮಾಡಿ, ಆ ಹಿಜಾಬಿಗೆ ಸಂಬಂಧಪಟ್ಟಂತ ತೀರ್ಪನ್ನ ಹೈಕೋರ್ಟ್ ಕೂಡ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಹೈಕೋರ್ಟಿನ ಆದೇಶವನ್ನು ಗೌರವಿಸ್ತದೋ ಅಥವಾ ತಮ್ಮ ಅಜೆಂಡಾವನ್ನು ಗೌರವಿಸ್ತದೋ ಅನ್ನುವಂಥ ಚರ್ಚೆಗೆ ಉತ್ತರ ಕೊಡಬೇಕಾದ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರಿಗೆ ಕೊಟ್ಟಲ್ಪಟ್ಟಂತ ಈ ಪ್ರಶಸ್ತಿಯನ್ನ ನಿರಾಕರಣೆ ಮಾಡಿರುವುದು, ತಡೆ ಹಿಡಿಯುವುದು, ತಿರಸ್ಕರಿಸುವುದು ಸೇರಿದಂತೆ ಎಲ್ಲ ಘಟನೆಯೂ ಕೂಡ ಶಿಕ್ಷಕ ವೃಂದಕ್ಕೆ ಮತ್ತು ಶಿಕ್ಷಣಕ್ಕೆ ಮಾಡಿರುವಂಥ ಅಪಮಾನ ಅಂತ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಗ್ರಹಪಡಿಸ್ತೇನೆ, ನಿಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಬೇಕು, ತಕ್ಷಣ ಆ ಶಿಕ್ಷಕರಿಗೆ ಕೊಟ್ಟಿರುವಂಥ ಪ್ರಶಸ್ತಿನ ಪುನರ್ ಘೋಷಣೆ ಮಾಡಿ ಅವರಿಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಸಾಮಾನ್ಯವಾಗಿ ಬೊಮ್ಮಾಯಿ ಸಾಹೇಬರು, ಪ್ರೀತಮ್ ಗೌಡರು ಬಂದು ನಿಮ್ಮ ಅಭಿಪ್ರಾಯಗಳು ಏನು ಅಂತೇಳಿ ಕೇಳುವಂತ ಒಂದು ಸಂಪ್ರದಾಯ ಇವತ್ತಿದೆ ನಮ್ಮ ಪಾರ್ಟಿಯಲ್ಲಿ. ಅನೇಕ ಪ್ರಮುಖರು ಕರೆದಿದ್ದಾರೆ, ನಮ್ಮ ಅಭಿಪ್ರಾಯವನ್ನು ಹೇಳ್ತೇವೆ. ಕಡೆಗೆ ಪಾರ್ಟಿ ಅಂತಿಮವಾಗಿ ಯಾರ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತೀವೋ ಆ ಅಭ್ಯರ್ಥಿಯನ್ನ ಬೆಂಬಲಿಸಿ ಗೆಲ್ಲಿಸ್ತೇವೆ. ಸಹಜವಾಗಿ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. MLC ಆಗುವಂತ ಕ್ಷೇತ್ರ ಆದ್ರಿಂದ ಒಂದು ಅವಕಾಶ ಕೇಳಲಿಕ್ಕೆ ತುಂಬಾ ಜನ ಇದ್ದಾರೆ. ಎಲ್ಲರೂ ಕೂಡ ಅರ್ಹರಾಗಿದ್ದಾರೆ. ಆ ಕಾರಣಕ್ಕೆ ಯಾರಿಗೆ ಒಬ್ಬರು ಕೊಡಬೇಕಾದಂತ ಅವಶ್ಯಕತೆಗಳಿದೆ. ಪಾರ್ಟಿಯ ತೀರ್ಮಾನವೇ ಅಂತಿಮ ಆಗಿದೆ.